ನೋಡಿ, 3 ದಿನದಿಂದಲೂ ಕೂಡ ಒಂದೇ ಬಟ್ಟೆಯಲ್ಲಿದ್ದಾರೆ ವಿನಯ್ ಕುಲಕರ್ಣಿ. ಬಟ್ಟೆ ಬದಲಿಸೋದಕ್ಕೆ ಅನುಮತಿಯನ್ನ ಕೇಳಲಾಗ್ತಾ ಇದೆ. ವಿನಯ್ ಕುಲಕರ್ಣಿ ಅವರ ಪರ ವಕೀಲರು ಸುನೀಲ್ ಮನವಿಯನ್ನ ಮಾಡ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿದ್ದಾರೆ ಅಂದ್ರೆ ವಿನಯ್ ಕುಲಕರ್ಣಿ ಅವರು 3 ದಿನಗಳಾಯ್ತು ಒಂದೇ ಬಟ್ಟೆಯಲ್ಲಿದ್ದಾರೆ. ಅದನ್ನ ಬದಲಾಯಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೂಡ ಕೇಳಲಾಗ್ತಾ ಇದೆ. ನೋಡಿ, ವಿನಯ್ ಕುಲಕರ್ಣಿ ಅವರು ಅವರ ಪರ ವಕೀಲರು ಕೂಡ ವಾದ ಮಾಡುವಂತ ಸಂದರ್ಭದಲ್ಲಿ ಅವರು ಕ್ಷೇತ್ರ ಜನ ಅವರನ್ನು ಒಪ್ಕೊಂಡಿದ್ದಾರೆ. ಯಾಕಂದ್ರೆ ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲೇ ಚುನಾವಣೆ ಆಯಿತು. ಆ ಸಂದರ್ಭದಲ್ಲೇ ವಿನಯ್ ಕುಲಕರ್ಣಿ ಅವರನ್ನ ಅಲ್ಲಿನ ಜನ ಗೆದ್ದಿಸ್ಕೊಂಡು ಬಂದ್ರು. ಹೀಗಾಗಿ ಕ್ಷೇತ್ರದ ಜನ ಅವರನ್ನ ಒಪ್ಕೊಂಡಿದ್ದಾರೆ. ಅವರು ಕ್ಷೇತ್ರಕ್ಕೆ ಭೇಟಿ ನೀಡಿದೆಯೇ ಜನರ ವಿಶ್ವಾಸವನ್ನ ಗಳಿಸಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಕ್ಷೇತ್ರದ ಜನರಿಗೆ ಅವರ ಅವಶ್ಯಕತೆ ಇದೆ. ಅಲ್ಲದೆ ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ಮನುಷ್ಯನೇ ನಿರ್ಮಾಣ ಮಾಡಿದ್ದು. ಇದರಲ್ಲೂ ಕೂಡ ದೇವರ ನಿರ್ಮಾಣ ಮಾಡಿರೋದು ಯಾವುದೂ ಅಂಶ ಇಲ್ಲ. ಕಕ್ಷಿದಾರರಿಗೆ 3 ಮಕ್ಕಳಿದ್ದಾರೆ, ಅವರನ್ನು ಪೋಷಿಸಬೇಕು. ಜೊತೆಗೆ 3,500ಕ್ಕೂ ಹೆಚ್ಚು ಎಮ್ಮೆಗಳನ್ನು ಅವ್ರು ಸಾಕಿದ್ದಾರೆ. ಹಾಗಾಗಿ ಅವುಗಳನ್ನ ನೋಡ್ಕೊಳ್ಬೇಕಾದಂತಹ ಜವಾಬ್ದಾರಿ ಕೂಡ ವಿನಯ್ ಕುಲಕರ್ಣಿ ಅವರ ಮೇಲಿದೆ. ಹೀಗೆ ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡಿ ಅಂತ ಹೇಳಿ ಅವರ ಪರ ವಕೀಲರು ಕೂಡ ಮನವಿ ಮಾಡಿದ್ರು. ಸ್ವತಃ ವಿನಯ್ ಕುಲಕರ್ಣಿ ಅವರು ಕೂಡ ಈ ಬಗ್ಗೆ ಮಾತನಾಡಿದ್ರು. ಆದ್ರೆ ಅವರು ಮಾಡಿದಂತಹ ತಪ್ಪಿಗೆ ಈಗ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನ ಪ್ರಕಟಿಸಿದೆ. ಅವ್ರು ಬೇಕು ಅಂತಲೇ ರಾಜಕೀಯ ಕಾರಣಕ್ಕೆ ಇವರನ್ನ ಮುಗಿಸುವಂತಹ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ ಅಂತ. ಆದ್ರೆ ಸಿಬಿಐ ಅಧಿಕಾರಿಗಳು ಸಾಕ್ಷಿಗಳನ್ನ ಕಲೆ ಹಾಕಿದ್ರು. ಈ ಒಂದು ಪ್ರಕರಣದಲ್ಲಿ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಇದರಲ್ಲಿ ಪಾತ್ರ ಹೊಂದಿದ್ರು, ಈ ಒಂದು ಪ್ರಕರಣದಲ್ಲಿ ಯಾರ್ಯಾರಿದ್ರು, ಸೊ ಟೋಟಲ್ ಆಗಿ 21 ಆರೋಪಿಗಳಲ್ಲಿ 17 ಆರೋಪಿಗಳನ್ನ ಅಪರಾಧಿ ಅಂತ ಹೇಳಿ ಸಾಬೀತು ಮಾಡಲಾಗಿತ್ತು. ಆ ಬಗ್ಗೆ ಘೋಷಿಸಲಾಗಿತ್ತು. ನೋಡಿ, ಯಾರ್ಯಾರಿಗೆ ಎಷ್ಟೆಷ್ಟು ವರ್ಷಗಳ ಪ್ರಮಾಣ ಶಿಕ್ಷೆಯನ್ನ ನೀಡಲಾಗುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಒಂದ್ ಕಡೆ ಜೀವಾವಧಿ ಶಿಕ್ಷೆಯ ಜೊತೆಯಲ್ಲಿ 16 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿರೋದು. ಒಂದ್ ಕಡೆ ವಿನಯ್ ಕುಲಕರ್ಣಿ ಅವರ ಮುಖ ನೆನ್ನೆಗೆ ನೋಡುವಂತಿರಲಿಲ್ಲ. ಮಾಧ್ಯಮಗಳ ಮುಂದೆ ಅವರು ತೋರಿಸ್ಕೊಳ್ದೇ ಇದ್ರೂ ಕೂಡ ತನ್ನ ಫ್ಯಾಮಿಲಿ ಮುಂದೆ ಅವರು ಕಣ್ಣೀರು ಹಾಕಿದಂತಹ ರೀತಿ, ಜೊತೆಗೆ ಕೋರ್ಟ್ ಮುಂದೆ ಅವರು ಕಣ್ಣೀರು ಹಾಕಿದಂತಹ ರೀತಿ, ಅವರು ಎಷ್ಟು ನೊಂದಿದ್ದಾರೆ ಅಥವಾ ಎಷ್ಟು ಕುಗ್ಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇತ್ತು. ಇವತ್ತು ಕೊನೆಯದಾಗಿ ಕಡಿಮೆ ಪ್ರಮಾಣದಲ್ಲಿ ಶಿಕ್ಷೆ ಆಗತ್ತೆ ಅನ್ನುವಂತಹ ನಿರೀಕ್ಷೆಯನ್ನು ಮಾಡಿದ್ರು. ಆದರೆ ಜೀವಾವಧಿ ಶಿಕ್ಷೆಯನ್ನ ಕೋರ್ಟ್ ಪ್ರಕಟಿಸಿದೆ. ಜೊತೆಗೆ ಈಗ ವಿನಯ್ ಕುಲಕರ್ಣಿ ಅವರ ಪರ ವಕೀಲರು ಸುನೀಲ್ ಅವರು ಕೂಡ ಮನವಿಯನ್ನ ಮಾಡ್ತಾ ಇದ್ದಾರೆ. ಅವರು 3 ದಿನಗಳಿಂದ ಒಂದೇ ಬಟ್ಟೆಯಲ್ಲಿದ್ದಾರೆ, ಅದನ್ನ ಬದಲಾಯಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಹದಿನಾರು ಆರೋಪಿಗಳಿಗೂ ಕೂಡ ಜೀವಿತಾವಧಿ ಶಿಕ್ಷೆ. A19 ಚನ್ನಕೇಶವ ಟಿಂಗರಿಕರ್ ಏನಿದ್ದಾರೆ ಅವರಿಗೆ 7 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ನೀಡಲಾಗಿದೆ. ಇನ್ನುಳಿದಂತಹ 16 ಆರೋಪಿಗಳಿಗೆ A19 ಒಂದು ಬಿಟ್ಟು ಇನ್ನುಳಿದಂತಹ 16 ಆರೋಪಿಗಳಿಗೂ ಕೂಡ ಜೀವಾವಧಿ ಶಿಕ್ಷೆಯನ್ನ ಪ್ರಕಟಿಸಿದೆ ಕೋರ್ಟ್. ಹೀಗಾಗಿ ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದ್ದು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತೀರ್ಪನ್ನ ಪ್ರಕಟಿಸಿದೆ. ಈಗಾಗಲೇ ಹೇಳ್ತಾ ಇದ್ದ ಹಾಗೆ 16 ಆರೋಪಿಗಳಿಗೂ ಕೂಡ ಜೀವಾವಧಿ ಶಿಕ್ಷೆ. A19 ಚನ್ನಕೇಶವ ಟಿಂಗರಿಕರ್ಗೆ 7 ವರ್ಷ ಜೈಲು ಶಿಕ್ಷೆ. A1 ಮುತ್ತಿಯಾಗಿ ಮಾಫಿ ಸಾಕ್ಷಿಯಾಗಿರೋದು. ನೋಡಿ, 16 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ. A19 ಅವ್ರಿಗೆ ಮಾತ್ರ 7 ವರ್ಷಗಳ ಕಾಲ ಜೈಲು ಶಿಕ್ಷೆ.